ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಕ್ಷೇತ್ರದಲ್ಲಿ 50ಕ್ಕೂ ಹೆಚ್ಚು ಪತ್ರಕರ್ತರಿದ್ದು ಸರ್ಕಾರದಿಂದ ಪತ್ರಕರ್ತರ ಕುಟುಂಬಗಳಿಗೆ ಸುಸಜ್ಜಿತ ವಸತಿ ಸೌಕರ್ಯ ಕಲ್ಪಿಸಿಕೊಡುವಂತೆ ಮನವಿ ಮಾಡಲಾಗಿದೆ. ಪತ್ರಕರ್ತರಿಗೆಲ್ಲರಿಗೂ ಸರ್ಕಾರದ ಮಟ್ಟದಲ್ಲಿ ನಿವೇಶನ ಸಮೇತ ವಸತಿ ಸಮುಚ್ಚಯಗಳನ್ನು ನಿರ್ಮಿಸಿ ಕೊಡಬೇಕು ಅಂತ ಹಿರಿಯ ಪತ್ರಕರ್ತರು ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ಕೂಡ್ಲಿಗಿ ತಾಲೂಕು ಅಧ್ಯಕ್ಷರು ಆದ ಹುಡೇಂ ಕೃಷ್ಣಮೂರ್ತಿ ಅವರು ಶಾಸಕರು ಆದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರಲ್ಲಿ ಮನವಿ ಮಾಡಿದ್ದಾರೆ. ತಾಲೂಕಿನ ಗ್ರಾಮೀಣ ಭಾಗಗಳಿಂದ ಹಲವು ಪತ್ರಕರ್ತರು ಕೇಂದ್ರದ ಸ್ಥಾನಕ್ಕೆ ಆಗಮಿಸಿ ಕರ್ತವ್ಯ ನಿರ್ವಹಿಸಿ ಮರಳಿ ಗ್ರಾಮಕ್ಕೆ ತೆರಳುತ್ತಾ ಇದ್ದು ಬಹುತೇಕ ಪತ್ರಕರ್ತರು ಪಟ್ಟಣದಲ್ಲಿ ವಸತಿ ರಹಿತರಿದ್ದಾರೆ. ಕಾರಣ ಶಾಸಕರು ಆದ ವಸತಿ ರಹಿತ ಅರ್ಹ ಪತ್ರಕರ್ತರಿಗಾಗಿ ಸರ್ಕಾರದ ವಸತಿ ಯೋಜನೆ ಅಡಿಯಲ್ಲಿ ಒಂದೆಡೆ ಸಾಮೂಹಿಕ ಮನೆಗಳನ್ನು ನಿರ್ಮಿಸಿ ವಸತಿ ಸಮುಚ್ಚಯಗಳನ್ನು ಕಟ್ಟಿಸಿಕೊಡಬೇಕು ಅಂತ ಹುಡೇಂ ಕೃಷ್ಣಮೂರ್ತಿ ಅವರು ಶಾಸಕರಲ್ಲಿ ಮನವಿ ಮಾಡಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕೆಲ ದಿನಗಳ ಹಿಂದಷ್ಟೇ ಜರುಗಿದ ಶಾಸಕರ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕಿನ ಎಲ್ಲ ಪತ್ರಕರ್ತರ ಪರವಾಗಿ ಶಾಸಕರಲ್ಲಿ ಮನವಿ ಮಾಡಿದ್ದಾರೆ. ಶಾಸಕರು ಹಾಗೇನಾದರೂ ತಾವುಗಳು ಸರ್ಕಾರದಿಂದ ಪತ್ರಕರ್ತರಿಗಾಗಿ ಒಂದೆಡೆ ವಸತಿಗಳನ್ನ ನಿರ್ಮಿಸಿದಲ್ಲಿ ಆ ವಟಾರಕ್ಕೆ ಶಾಸಕರು ಆದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರ ವಟಾರ ಎಂದು ನಿಮ್ಮ ಹೆಸರಿಟ್ಟು ಕೃತಜ್ಞಪೂರ್ವಕವಾಗಿ ಸ್ಮರಿಸುತ್ತೀವಿ ಎಂದಿದ್ದಾರೆ. ಪತ್ರಕರ್ತರ ಮನವಿ ಆಲಿಸಿದ ಶಾಸಕರು ಆದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ಸರ್ಕಾರದಲ್ಲಿ ಅದಕ್ಕೆಲ್ಲ ಪ್ರತ್ಯೇಕ ಅವಕಾಶವಿರುವ ಸಾಧ್ಯತೆ ಇಲ್ಲ. ಆದರೂ ಸಂಬಂಧಿಸಿದ ಇಲಾಖೆಗಳೊಂದಿಗೆ ಮತ್ತು ಸ್ಥಳೀಯ ಆಡಳಿತ ತಾಲೂಕು ಆಡಳಿತದೊಂದಿಗೆ ಉನ್ನತ ಅಧಿಕಾರಿಗಳೊಂದಿಗೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡುವುದಾಗಿ ಹೇಳಿದ್ದಾರೆ. ಸ್ಥಳೀಯ ವಾಸಿಗಳು ನಿರಾಶ್ರಿತರ ಅರ್ಹ ಪತ್ರಕರ್ತರು ವಸತಿ ಸೌಕರ್ಯಕ್ಕಾಗಿ ನಿಯಮಾನುಸಾರ ಮನವಿ ಸಲ್ಲಿಸಿದಲ್ಲಿ ಕಾನೂನು ನಿಯಮಾನುಸಾರ ಪತ್ರಕರ್ತರಿಗೆ ವಸತಿ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ಕಲ್ಪಿಸಿಕೊಡಲಾಗುತ್ತೆ ಎಂದಿದ್ದಾರೆ. ಸರ್ಕಾರದ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರ ನಮ್ಮ ಅವರು 2000 ಮುಖ್ಯಮಂತ್ರಿ ಆದಾಗ ಫಸ್ಟ್ ಓಟ್ ತಗೊಂಡು ಮುಖ್ಯಮಂತ್ರಿ ಚೇರಲ್ಲಿ ಕೂತ್ಕೊಂಡಾಗ ಫಸ್ಟ್ ಸೈನ್ ಮಾಡಿದ್ದೆ ಬಡವರಿಗೆ ಉಚಿತವಾಗಿ ಅಕ್ಕಿ ವಿತರಣೆ ಯೋಜನೆ. ಸೊ ಅಂತ ಒಂದು ನಮ್ಮ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಗೆ ಒಂಥರ ಈ ತರ ಒಂದು ಅದು ತಪ್ಪು ಆಗಿರೋದನ್ನ ನಾವು ಕೂಡ ಯಾವುದೇ ಕಾರಣಕ್ಕೂ ಸಹಿಸೋದಕ್ಕೆ ನಾವು ಒಪ್ಪೋದಿಲ್ಲ. ಅದಕ್ಕೋಸ್ಕರ ಇವತ್ತು ಅವ್ರಿಗೆ ಒಂದು ಪನಿಷ್ಮೆಂಟ್ ಪೋಸ್ಟಿಂಗ್ ಆಗಿ ನಮ್ಮ ತಾಲೂಕಿಂದ ಇಬ್ಬರಿಗೂ ಎತ್ತಂಗಡಿ ಆಗಿದೆ. ಒಂದು ಆದೇಶ ಕೂಡ ಬಂದಿದೆ. ಎಲ್ಲಾದ್ರೂ ಅಲ್ಲಿ ಇಲಾಖೆಗೆ ಹೋದ್ರೆ ನಮ್ಮನ್ನ ಬೇರೆ ರೀತಿಯಲ್ಲೇ ನೋಡ್ತಾರೆ. ಯೂಶಲಿ 2-3 ದಶಕಗಳಾಗ್ತದೆ. ಈ ಏನಾದ್ರು ಜಲಸಂಪನ್ಮೂಲ ಇಲಾಖೆಯಲ್ಲಿ 2-3 ವರ್ಷದಲ್ಲಿ 4 ವರ್ಷದಲ್ಲಿ ಯಾವುದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಲ್ಲ. 20-30 ವರ್ಷ 2-3 ದಶಕಗಳು ಬೇಕು. ಅದು ಹೇಗೆ ಸಾಧ್ಯ ಆಯಿತು ನಿಮಗೆ 2.5 ವರ್ಷದಲ್ಲಿ ನೀವು ಇಷ್ಟು ದೊಡ್ಡ ಪ್ರಾಜೆಕ್ಟ್ನ? ಈಗ ರಾಜ್ಯದಲ್ಲೇ ಅತಿ ದೊಡ್ಡ ಪ್ರಾಜೆಕ್ಟ್ ಈಗ ನೆಕ್ಸ್ಟ್ ಬರ್ತಾ ಇದೆ. ಒಂದು 84-90 ಕೆರೆ ತುಂಬಿಸಂತ ಒಂದು ಕೆರೆ ಬರ್ತದೆ. ಇದು ಅತಿ ದೊಡ್ಡ ಯೋಜನೆ. ಇದು 2.5 ವರ್ಷದಲ್ಲಿ ಹೇಗೆ ಸಾಧ್ಯ ಆಯಿತು ಅಂತ ಕೇಳ್ತಾ ಇದ್ದಾರೆ. ಇದು ಎಲ್ಲ ಕೆರೆ ತುಂಬಿಸೋ ಯೋಜನೆಗಳು ಅವು ಒಪ್ಪಂದ ಇರೋದು ಮುಂಗಾರಲ್ಲಿ ಏನು ನಮ್ಮ ತುಂಗಭದ್ರಾ ವಾಟರ್ ಏನು ಹೋಗಿ ಹೆಚ್ಚುವರಿಯಾಗಿ ಹರಿದು ತುಂಬಿ ಹೆಚ್ಚುವರಿಯಾಗಿ ಹೋಗ್ತದೆ ಅಂತ ನೀರನ್ನ ಈ ಕೆರೆಗಳಿಗೆ ಬೇರೆ ಕಡೆ ಡೈವರ್ಟ್ ಮಾಡೋದು ಅದು ಮುಂಗಾರ ಟೈಮಲ್ಲಿ. ಸೊ ಅಗ್ರಿಮೆಂಟ್ ಇರೋದು ಜೂನ್ನಿಂದ ಸೆಪ್ಟೆಂಬರ್ ಟೈಮಲ್ಲಿ ಕೆರೆಗಳಿಗೆ ನೀರು ತುಂಬ ಕೆಲಸ ಆಗುತ್ತೆ. ಜೂನ್ನಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಮುಂಗಾರ ಟೈಮಲ್ಲಿ ಮಾತ್ರ ಕೊಡಲಿಕ್ಕೆ ನಮ್ಗೆ ಅವಕಾಶ ಇರ್ತದೆ ನಮಗೆ ನೀರು ಬರೋದಕ್ಕೆ. ಸೊ ಅವಾಗೆಲ್ಲ ಪೂಜೆ ಮಾಡಿ ಎಲ್ಲ ಟ್ರಯಲ್ ಟೆಸ್ಟ್ ಎಲ್ಲ ಮಾಡಿ ರೆಡಿ ಇಟ್ಕೊಂಡು ಸಣ್ಣ ಪುಟ್ಟ ಅಡೆತಡೆಗಳಿದ್ದು ಎಲ್ಲ ಏನೇನೋ ವರ್ಕ್ ಇದನ್ನ ಎಲ್ಲಾರನ್ನೂ ರೆಡಿ ಮಾಡಿ ಹಿರಿಯ ಪತ್ರಕರ್ತರು ಆದ ಭೀಮಣ್ಣ ಗಜಾಪುರ್ ಸೇರಿ ಪಟ್ಟಣದ ಹಾಗೂ ತಾಲೂಕಿನ ಅನೇಕ ಪತ್ರಕರ್ತರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.